ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ಈ ವಿಡಿಯೋನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾನು ಮಾಡ್ತಿರುವಂತಹ ದೇವಸ್ಥಾನ ಸ್ವಚ್ಛತಾ ಕಾರ್ಯಕ್ರಮಗಳಿಗೆ ಸೊ ಇದರಿಂದ ಸ್ವಲ್ಪ ಅಮೌಂಟ್ ಬಂದರೆ ಆ ಕೆಲಸಕ್ಕೆ ನನಗೆ ಯುಟಿಲೈಸ್ ಆಗುತ್ತೆ. ಸೊ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೇನೋ ತಿಳ್ಕೊಬೇಕು ಅಂತ ಹೇಳಿದ್ರೆ ಐಕಾನ್ ವೆಂಕಿ ಆನ್ಲೈನ್ ಅಂತ ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅಂತ. ಸೊ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಡೆವಿಲ್ ಮೂವಿ ರಿಲೀಸ್ ಆಗಿದೆ, ದರ್ಶನ್ ಅವರ ಮೂವಿ ರಿಲೀಸ್ ಆಗಿದೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಡೈರೆಕ್ಟ್ ಆಗಿ ಅಲ್ದಿರಾ ಇಂಡೈರೆಕ್ಟ್ ಆಗಿ ಆ ಮೂವಿಗೆ ಶುಭ ಹಾರೈಕೆ ಮಾಡಿದ್ದಾರೆ. ಅದು ಯಾವ ರೀತಿ ಶುಭ ಹಾರೈಕೆ ಮಾಡಿದ್ರ ಅಂತ ನಿಮ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದೇ ರೀತಿ ಗಿಲ್ಲಿ ತಂಡ ಮತ್ತೆ ಅಶ್ವಿನಿ ತಂಡವರು ಎರಡು ತಂಡ ವಿಭಾಗ ಆಗಿದೆ ಹೆಸರು ಟಾಸ್ಕ್ ಆಡೋದಕ್ಕೆ. ಅದರಲ್ಲಿ ಗಿಲ್ಲಿ ತಂಡವರು ಅಶ್ವಿನಿ ತಂಡದವರು ಕೊಟ್ಟಿರುವಂತಹ ಒಂದು ಚಾಲೆಂಜ್ ನ ಗೆದ್ದು ಮುನ್ನಡೆಯಲ್ಲಿದ್ದಾರೆ. ಕಾವ್ಯ ಅವ್ರು ಯಾವ ರೀತಿ ಗೆದ್ರು ಅಂತ ಹೇಳ್ಬಿಟ್ಟು ಇದಕ್ಕೂ ಮುಂಚೆ ಒಂದು ವಿಡಿಯೋದಲ್ಲಿ ಹೇಳಿದೆ. ಅದೇ ರೀತಿ ರಜತ್ ಅವ್ರು ಯಾವ ರೀತಿ ಗೆದ್ರು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಮೊದಲಿಗೆ ದರ್ಶನ್ ಅವರ ಡೆವಿಲ್ ಮೂವಿಗೆ ಬಿಗ್ ಬಾಸ್ ಅವರು ಯಾವ ರೀತಿ ಶುಭ ಹಾರೈಕೆ ಮಾಡಿದ್ರ ಅಂತ ನಿಮ್ಗೆ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಡಿಲೇ ಮಾಡಕ್ ಹೋಗಲ್ಲ. ಸೊ ನೀವು ಗಮನಿಸಬಹುದು, ಸೊ ಈ ವಾರದಲ್ಲಿ ಏನೋ ಒಂದು ಟಾಸ್ಕ್ ನಡೀತಿದ್ಯೋ ಆ ಟಾಸ್ಕ್ ನ ಮುನ್ನಡೆಸ್ತಾ ಇರೋದು ಬಿಗ್ ಬಾಸ್ ಅಲ್ಲ, ಡೆವಿಲ್ ಅಂತ. ಮೊದಲೇ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇವತ್ತೊಂದು ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ನೈಟ್ ಎಲ್ಲ ಟಾಸ್ಕ್ ಅಲ್ಲಿ ಮಲ್ಕೊಂಡಿರುವಾಗ ಬೆಳಗ್ಗೆ ವೇಕಪ್ ಸಾಂಗ್ ಬಂದಿದೆ. ಆ ವೇಕಪ್ ಸಾಂಗ್ ಅಲ್ಲಿ ಕೂಡ ವಿಲನ್ ಮೂವಿಗೆ ಸಂಬಂಧಪಟ್ಟಿರುವಂತ ಒಂದು ಸಾಂಗ್ ಹಾಕಿದ್ದಾರೆ. ಅದೇ ಡೈರೆಕ್ಟ್ ಆಗಿ ಡೆವಿಲ್ ಮೂವಿಯಿಂದ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಸಾಂಗ್ ಹಾಕ್ತಾರೆ ಅನ್ಕೊಂಡಿದ್ದೆ, ಬಟ್ ಅದು ಹಾಕಿಲ್ಲ. ಬಟ್ ವಿಲನ್ ಮೂವಿಯಿಂದ ದಗ 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 ರಾಜಾರ ಇರಿ ಮಗ ಅಂತ ಹೇಳ್ಬಿಟ್ಟು ದಿ ವಿಲನ್ ಮೂವಿ ಕಡೆಯಿಂದ ಆ ಒಂದು ಸಾಂಗ್ ಹಾಕಿದ್ದಾರೆ. ಸೊ ಮಾಡೋದೇನ ಮಾಡ್ತಿದ್ದಾರೆ. ಡೈರೆಕ್ಟ್ ಆಗಿ ಏನಾದ್ರು ಡೆವಿಲ್ ಸಂಬಂಧಪಟ್ಟಿರೋ ಸಾಂಗ್ ಬಿಗ್ ಬಾಸ್ ಅಲ್ಲಿ ಏನಾದ್ರು ಆಗ್ಬಿಟ್ಟಿದ್ರೆ ಅದಿನ್ನ ತುಂಬಾ ಚೆನ್ನಾಗಿರ್ತಾ ಇತ್ತು. ನೋಡಿ, ಕೆಲವೊಂದು ನಾವು ಡೈರೆಕ್ಟ್ ಆಗಿ ಮಾಡ್ಬೇಕು ಅಂತ ಏನೂ ಇಲ್ಲ, ಇಂಡೈರೆಕ್ಟ್ ಆಗಿ ಕೆಲವೊಂದು ಮಾಡಿದ್ರು ಕೂಡ ಮಾಡೋ ಒಂದು ಕೆಲಸಗಳ ಮುಖಾಂತರ ಅದು ಯಾರಿಗೆ ಏನು ತಲುಪಬೇಕೋ ತಲುಪಿರುತ್ತೆ. ಸೊ ಎಲ್ಲಾನು ಬಾಯ್ಬಿಟ್ಟು ಹೇಳ್ಬೇಕು ಅಂತ ಏನೂ ಇಲ್ಲ. ಬಟ್ ಅವ್ರು ಕೆಲವೊಂದು ಮಾಡ್ತಿದ್ರಲ್ವ ಕೆಲವೊಂದು ಗೆಸ್ಟರ್ಸ್, ಆ ಗೆಸ್ಟರ್ಸ್ ಮೂಲಕ ಎಲ್ಲೋ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತ ಹೇಳಿದ್ರು ಆ ಒಂದು ಮೂವಿಗಾಗಿರ್ಬೋದು, ಆ ಒಂದು ಮೂವಿ ಟೀಮ್ಗಾಗಿರ್ಬೋದು ಸಣ್ಣ ಶುಭ ಹಾರೈಕೆ ಮಾಡ್ತಿದ್ರ ಅಂತ ನನಗನ್ಸಿದೆ. ಸೊ ಅದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಅದು ಅರ್ಥ ಆಗುತ್ತೆ. ಸೊ ಲಾಸ್ಟ್ ವೀಕೆಂಡ್ ಅಲ್ಲಿ ತುಂಬಾ ಜನ ಚರ್ಚೆ ಮಾಡ್ತಾ ಇದ್ರು ಡೆವಿಲ್ ಬಗ್ಗೆ, ಡೆವಿಲ್ ಸಿನಿಮಾ ಬಗ್ಗೆ ಸುದೀಪ್ ಸರ್ ಮಾತಾಡ್ತಾರೆ ಅಂತ. ಸೊ ಯಾವುದೇ ರೀತಿ ಮಾತಾಡಕ್ ಹೋಗಿಲ್ಲ, ಅದು ಏನು ಎಪಿಸೋಡ್ ಇದೆ ಅದನ್ನ ಮುಕ್ತಾಯ ಮಾಡ್ಕೊಂಡು ಹೊರೋದ್ರು. ಸೊ ಇಲ್ಲಿ ಇನ್ನೊಂದು ಕಿಚ್ಚೆಬ್ಸೋ ವಿಚಾರ ಏನು ಅಂತ ಹೇಳಿದ್ರೆ, ಹೈಲೈಟ್ ವಿಚಾರ ಏನು ಅಂತ ಹೇಳಿದ್ರೆ, ದರ್ಶನ್ ಅವರ ಡೆವಿಲ್ ಮೂವಿ ಏನಿದೆಯೋ ಆ ಮೂವಿಯಲ್ಲಿ ಗಿಲ್ಲಿ ಅವರು ಒಂದು ಸಣ್ಣ ಪಾತ್ರ ಮಾಡಿದ್ದಾರೆ. ಅದನ್ನ ನಾವು ಖುದ್ದಾಗಿ ಟ್ರೈಲರ್ ಅಲ್ಲಿ ಕೂಡ ನೋಡ್ಬೋದು. ಕಾಲ ಮೇಲೆ ಕಾಲ ಹಾಕೊಂಡು ತುಂಬಾ ಚೆನ್ನಾಗಿದೆ ಒಂದು ಆಕ್ಷನ್ ಪಾತ್ರ ಅವ್ರದ್ದು. ಸೊ ಅದಕ್ಕಾದ್ರೂ ಅಟ್ಲೀಸ್ಟ್ ಏನಾದ್ರು ಈ ವೀಕೆಂಡ್ ಅಲ್ಲಾದ್ರೂ ಏನಾದ್ರು ಶುಭ ಹಾರೈಕೆ ಮಾಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ವೈರತ್ವ ಅಂತ ಹೇಳೋದು ಯಾವುದೇ ರೀತಿ ಶಾಶ್ವತ ಅಲ್ಲ. ಅದಕ್ಕೂ ಹಿಂದೆ ನಾವು ಕಳೆದಿರುವಂತಹ ಒಂದು ಕ್ಷಣಗಳಾಗಿರ್ಬೋದು, ಆ ಒಂದು ಸಮಯ ಆಗಿರ್ಬೋದು, ತುಂಬಾ ಒಂದು ಜ್ಞಾಪಕಾರ್ಥ ಅಂತ ನನ್ಗನ್ಸಿದೆ. ನಿಮ್ಗೂ ನಮಗೂ ಗೊತ್ತಿರೋ ಹಾಗೆ ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು ತುಂಬಾ ಕುಚುಕು ದೋಸ್ತುಗಳು. ಅವ್ರ ಹಳೆ ವಿಡಿಯೋಸ್ ಎಲ್ಲ ನಾವು ನೋಡಿದಾಗ ತುಂಬಾನೇ ಇವಾಗ ಒಂದು ಮಿಸ್ ಮಾಡ್ಕೊಂತಿದ್ವಿ ಅನಿಸಿದೆ. ನೋಡೋಣ ಈ ವೀಕೆಂಡ್ ಎಪಿಸೋಡಲ್ಲಿ ಏನಾದರೂ ವಿಶೇಷ ಹೇಳ್ತಾರ ಅಂತ. ಅದೇ ರೀತಿ ಇವತ್ತು ಯಾವುದಾದ್ರೂ ಒಂದು ಟಾಸ್ಕ್ ಮಧ್ಯಾಹ್ನ ಇಲ್ಲ ಅಂತ ಹೇಳಿದ್ರೆ ಈವ್ನಿಂಗ್ ನೈಟ್ ಮಲ್ಗೋವಾಗ ಒಳಗಡೆ ಏನಾದ್ರೂ ಹೇಗೂ ಡೆವಿಲ್ ಮೂವಿ ಈಗ ಮುಂದೆಗೆ ಹೋಗ್ತಿದೆ. ಸೊ ಆ ಟೀಮ್ ಸಂಬಂಧಪಟ್ಟವ್ರು ಯಾರಾದ್ರೂ ಒಳಗಡೆ ಬರ್ತಾರ ಇಲ್ಲ ಅಂತ ಹೇಳಿದ್ರೆ ಗಿಲ್ಲಿಗೆ ಸಂಬಂಧಪಟ್ಟಿರುವಂತಹ ಆ ಡೆವಿಲ್ ಚಿತ್ರದಲ್ಲಿ ನಟನೆ ಮಾಡಿರುವಂತಹ ಒಂದು ಕ್ಲಿಪ್ ಏನಾದ್ರು ಆ ತರ ಅಂತ ನೋಡ್ಬೇಕಾಗಿದೆ. ಆಗದೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಅದೇ ರೀತಿ ಅಶ್ವಿನಿ ತಂಡದವರು ರಜತ್ ಅವರಿಗೆ ಒಂದು ಚಾಲೆಂಜ್ ಕೊಡ್ತಾರೆ. ಅದೇನು ಅಂತ ಹೇಳಿದ್ರೆ, ನೀವು ಮೈ ಮೇಲೆ ಏನಾದ್ರು ಟ್ಯಾಟು ಹಾಕ್ಸ್ಕೊಬೇಕು, ಬಿಗ್ ಬಾಸ್ ಸಂಬಂಧಪಟ್ಟಿರುವ ಬಿಗ್ ಬಾಸ್ ಟ್ಯಾಟು ಸಮಥಿಂಗ್ ಏನಾದ್ರು ಒಂದು ಟ್ಯಾಟು ಹಾಕ್ಸ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಕೊಡ್ತಾರೆ. ಹಿಂದೆ ಮುಂದೆ ನೋಡಿದ್ರೆ ಗಿಲ್ಲಿ ತಂಡದಲ್ಲಿರುವಂತಹ ರಜತ್ ಅವರು ಆ ಟ್ಯಾಟುನ ಹಾಕ್ಸ್ಕೊಂತಾರೆ. ಹೊರಗಡೆಯಿಂದ ಆ ಟ್ಯಾಟು ಆರ್ಟಿಸ್ಟ್ ಬಂದ್ಬಿಟ್ಟು ಆ ಒಂದು ಟ್ಯಾಟು ಹಾಕ್ತಿದ್ದಾರೆ, ಲೈವಲ್ಲಿ ಹಾಕ್ತಿದ್ದಾರೆ. ಅದನ್ನ ನೋಡಿ ಎಲ್ಲರೂ ತುಂಬಾ ಒಂದು ಫನ್ನಿ ಕನ್ವರ್ಸೇಷನ್ ಎಲ್ಲ ಆಗ್ತಿತ್ತು. ಸೊ ನೋಡುವಾಗ ಅಂದ್ರೆ ಕೆಲವ್ರಿಗೆ ಒಳಗಡೆ ಬಂದಾಗ ಒಂದು ಬಿಗ್ ಬಾಸ್ ಅಂತ ಬಂದಾಗ ಎಷ್ಟು ಡೆಡಿಕೇಶನ್ ತೋರಿಸ್ತಾರ ಅಂತ ಹೇಳೋದು ಇಲ್ಲಿ ನಾವು ಕಲ್ತ್ಕೊಬೇಕು. ಆಕ್ಚುಲಿ ಈ ಒಂದು ಟ್ಯಾಟ್ ಏನಿದೆಯೋ ಅವ್ರು ಇಟ್ಕೊಂಡ್ರೆ ಲೈಫ್ ಲಾಂಗ್ ಹಂಗೆ ಒಂದು ಮೆಮೊರಿ ಆಗಿ ಉಳ್ಕೊಂಡ್ಬಿಡುತ್ತೆ. ಈ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿರೋದ್ರಿಂದ ಗಿಲ್ಲಿ ಅವರು ಮತ್ತೊಂದು ಪಾಯಿಂಟ್ ನ ಗೇನ್ ಮಾಡಿದ್ದಾರೆ. 2 ಪಾಯಿಂಟ್ ಒಂದು ಮುನ್ನಡೆ ಆಗಿದೆ. ಸೊ ಮೊದಲನೇ ಟಾಸ್ಕ್ ಬಂದ್ಬಿಟ್ಟು ಕಾವ್ಯ ಅವ್ರ ಕೂದಲಿಗೆ ಬಣ್ಣ ಹಚ್ಕೋಬೇಕಂತ, ಅದನ್ನ ಕೂಡ ಅವರು ಧೈರ್ಯದಿಂದ ಒಪ್ಕೊಂಡು ಬಣ್ಣ ಹಾಕ್ಸ್ಕೊಂಡಿದ್ದಾರೆ. ಮತ್ತೆ 2ನೇ ಟಾಸ್ಕ್ ಬಂದ್ಬಿಟ್ಟು ರಜತ್ ಅವರು ಟ್ಯಾಟೋ ಹಾಕ್ಸ್ಕೊಬೇಕಂತ, ಅದನ್ನು ಕೂಡ ಗೆದ್ದಿದ್ದಾರೆ. ಸೊ ಇವರಿಬ್ಬರು ಸಕ್ಸಸ್ಫುಲ್ ಆಗಿ ಟಾಸ್ಕ್ ಕಂಪ್ಲೀಟ್ ಮಾಡಿರೋದ್ರಿಂದ ಗಿಲ್ಲಿ ತಂಡ ಮುನ್ನಡೆಯಲ್ಲಿದೆ. ಸೊ ಗಿಲ್ಲಿ ತಂಡದವರು ಅಶ್ವಿನಿ ತಂಡದವ್ರಿಗೆ ಯಾವ ರೀತಿ ಒಂದು ಟಾಸ್ಕ್ ಕೊಡ್ತಾರೆ ಅನ್ನೋದು ಇನ್ನೂ ರಿವೀಲ್ ಆಗಿಲ್ಲ, ಲೈವಲ್ಲಿ ಏನು ಹೋಗ್ತಿಲ್ಲ. ಸೊ ಅದು ಬಂದ್ಮೇಲೆ ಖಂಡಿತ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಒಂದು ಬಿಗ್ ಬಾಸ್ ಟೀಮ್ ಅವರು ದಿ ವಿಲನ್ ಮೂವಿಗೆ ಇಂಡೈರೆಕ್ಟ್ ಆಗಿ ಆ ರೀತಿ ಒಂದು ಡೆಡಿಕೇಟ್ ಮಾಡ್ತಿರೋದಾಗಿರ್ಬೋದು, ಶುಭ ಹಾರೈಕೆ ಮಾಡ್ತಿರೋದು ನಿಮ್ಗೆ ಯಾವ ತರ ಅನಿಸಿದೆ? ಟಾಸ್ಕ್ ಇನ್ನೂ ಒಂದು ಮುಂದುವರಿಯುತ್ತೆ. ಈ ಇಬ್ಬರಲ್ಲಿ ಅಶ್ವಿನಿ ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಇವರಿಬ್ಬರು ತಂಡದಲ್ಲಿ ಯಾವ್ದು ಗೆಲ್ಲಬಹುದು ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡುವ ಮೂಲಕ ತಿಳಿಸ್ಕೊಡಿ. ಅದೇ ರೀತಿ ಪ್ರೋಮೋ ಬರೋಕ್ಕಿಂತ ಮುಂಚೆ, ಎಪಿಸೋಡ್ ಬರೋಕ್ಕೂ ಮುಂಚೆ ನಿಮಗೆ ಲೈವ್ ವಿಚಾರಗಳು ನೀವು ಕೂತಲ್ಲೇ ತಿಳಿಸ್ಕೊಡೋದಕ್ಕೆ ನಾನು ರೆಡಿ ಇರ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ನಂಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಸೊ ಇದು ಇವತ್ತಿನ ವಿಚಾರ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಲೋ, ಟೇಕ್ ಕೇರ್, ಬಾಯ್.